ನಮಸ್ಕಾರ. ನೋಡೋಕೆ ಇದೊಂದು ಮಾಮೂಲಿ ಹಾಳೆ ಅನ್ಸ್ಬಹುದು ಅಲ್ವಾ? ಪರೀಕ್ಷೆ ಟೈಮ್ನಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಫಾರ್ಮುಲಾಗಳ ಲಿಸ್ಟ್ ಅಷ್ಟೇ. ಆದ್ರೆ ಈ ಸೂತ್ರಗಳು ಕೇವಲ ಅಂಕಗಳಿಗಾಡಿಯಲ್ಲ. ಇದು ನಮ್ಮ ಸ್ಮಾರ್ಟ್ಫೋನ್ನಿಂದ ಹಿಡಿದು ಮನೆಯ ಫ್ಯಾನ್ವರೆಗೂ ನಮ್ಮ ಸುತ್ತಮುತ್ತಿರೋ ಟೆಕ್ನಾಲಜಿ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋಕೆ ಇರೋ ಒಂದು ಸೀಕ್ರೆಟ್ ಮ್ಯಾಪ್ ಇದ್ದ ಹಾಗೆ. ಬನ್ನಿ, ಈ ಮ್ಯಾಪ್ ಬಳಸಿ ನಮ್ಮ ದಿನನಿತ್ಯದ ಜೀವನದ ಹಿಂದಿರೋ ವಿಜ್ಞಾನ ಏನು ಅಂತ ನೋಡೋಣ. ಎಸ್ಎಲ್ಸಿ ಪರೀಕ್ಷೆಗೆ ಅಂತ ತಯಾರಿ ನಡೆಸ್ತಾ ಇರೋರಿಗೆಲ್ಲ ಈ ಹಾಳೆ ಅಂದ್ರೆ ಒಂಥರ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ. ಮುಖ್ಯವಾದ ಸೂತ್ರಗಳು, ನಿಯಮಗಳು, ನೆನಪಿಡಬೇಕಾದ ಪಾಯಿಂಟ್ಗಳು ಎಲ್ಲವೂ ಒಂದೇ ಕಡೆ ಅಚ್ಚುಕಟ್ಟಾಗಿ ಸಿಗುತ್ತೆ. ಎಕ್ಸಾಮ್ನ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಇದಕ್ಕಿಂತ ಒಳ್ಳೆ ಟೂಲ್ ಇನ್ನೊಂದಿಲ್ಲ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ. ಇದು ಬರೀ ಪರೀಕ್ಷೆಗಾಗಿ ಬಾಯ್ಪಾಠ ಮಾಡ್ಬೇಕಾದ ಫಾರ್ಮುಲಾಗಳ ಲಿಸ್ಟ್ ಅಷ್ಟೇನಾ? ಖಂಡಿತ ಇಲ್ಲ. ಈ ಪ್ರತಿಯೊಂದು ಲೈನ್ ಹಿಂದೆನೂ ನಾವು ಪ್ರತಿದಿನ ಬಳಸೋ ಗ್ಯಾಜೆಟ್ಗಳಿಗೆ ಪವರ್ ಕೊಡೋ, ನಮ್ಮ ಜಗತ್ತನ್ನೇ ಬೆಳಗಿಸೋ ಅದ್ಭುತ ವಿಜ್ಞಾನ ಅಡಗಿದೆ. ಬನ್ನಿ, ಈ ಸೂತ್ರಗಳು ಪೇಪರ್ನಿಂದ ಹೊರಬಂದು ನಮ್ಮ ರಿಯಲ್ ಲೈಫ್ನ ಹೇಗ್ ರೂಪಿಸುತ್ತೆ ಅಂತ ನೋಡೋಣ. ಸರಿ, ಮೊದಲು ಶುರು ಮಾಡೋದು ಅದೃಶ್ಯ ಶಕ್ತಿಗಳ ನಿಯಮಗಳಿಂದ. ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ರೂ ನಮ್ಮ ಸುತ್ತಲೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರೋ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ನ ಬೇಸಿಕ್ ರೂಲ್ಸ್ ಇವು. ಇವೇ ನೋಡಿ ನಮ್ಮ ಮಾಡರ್ನ್ ಟೆಕ್ನಾಲಜಿ ವರ್ಲ್ಡ್ಗೆ ಅಡಿಪಾಯ. ಸೊ ಫಸ್ಟ್ ಬರೋದೇ ಫ್ಲೆಮಿಂಗ್ನ ಎಡಗೈ ನಿಯಮ. ಸಿಂಪಲ್ ಆಗಿ ಹೇಳೋದಾದ್ರೆ, ನೀವು ಕರೆಂಟ್ ಮತ್ತು ಮ್ಯಾಗ್ನೆಟ್ ಎರಡನ್ನೂ ಒಟ್ಟಿಗೆ ತಂದಾಗ ಅಲ್ಲಿ ಒಂದು ಚಲನೆ ಶುರುವಾಗುತ್ತೆ. ಈ ನಿಯಮ ಆ ಚಲನೆ ಯಾವ ದಿಕ್ಕಿನಲ್ಲಿರುತ್ತೆ ಅಂತ ಪಕ್ಕಾ ಹೇಳುತ್ತೆ. ವಿದ್ಯುತ್ನ ಚಲನೆಯಾಗಿ ಕನ್ವರ್ಟ್ ಮಾಡೋ ಮ್ಯಾಜಿಕೇ ಇದು. ಇದನ್ನ ನೆನಪಿಟ್ಕೊಳ್ಳೋದು ಇದೆಯಲ್ಲ, ತುಂಬಾನೇ ಸುಲಭ. ನಮ್ಮ ಎಡಗೈಯ ಮೊದಲ 3 ಬೆರಳುಗಳನ್ನ ಒಂದಕ್ಕೊಂದು ಲಂಬವಾಗಿ ಹಿಡಿದುಕೊಂಡ್ರೆ ಆಯ್ತು. ತೋರು ಬೆರಳು ಮ್ಯಾಗ್ನೆಟಿಕ್ ಫೀಲ್ಡಿನ ದಿಕ್ಕನ್ನ, ಮಧ್ಯದ ಬೆರಳು ಕರೆಂಟ್ ಹೋಗೋ ದಿಕ್ಕನ್ನ ತೋರಿಸಿದ್ರೆ ಹೆಬ್ಬೆರಳು ಆ ವಸ್ತುವಿನ ಚಲನೆಯ ದಿಕ್ಕನ್ನ ತೋರಿಸುತ್ತೆ. ಸಿಂಪಲ್ ಅಲ್ವಾ? ಹಾಗಿದ್ರೆ ಇದರ ರಿಯಲ್ ಲೈಫ್ ಯೂಸ್ ಎಲ್ಲಿದೆ? ನಿಮ್ಮ ಸುತ್ತ ಒಮ್ಮೆ ನೋಡಿ. ಫ್ಯಾನ್, ಮಿಕ್ಸರ್, ವಾಷಿಂಗ್ ಮಷೀನ್, ಮಕ್ಕಳ ಆಟಿಕೆ ಕಾರುಗಳು, ಹೀಗೆ ಚಲಿಸುವ ಪ್ರತಿಯೊಂದು ಎಲೆಕ್ಟ್ರಿಕ್ ವಸ್ತುವಿನ ಹೃದಯದಲ್ಲಿ ಇದೇ ನಿಯಮ ಕೆಲಸ ಮಾಡ್ತಿದೆ. ಎಲೆಕ್ಟ್ರಿಕ್ ಎನರ್ಜಿಯನ್ನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಬದಲಾಯಿಸೋ ಪ್ರತಿಯೊಂದು ಮೋಟಾರ್ ಈ ಸಿಂಪಲ್ ಪ್ರಿನ್ಸಿಪಲ್ ಮೇಲೆಯೇ ನಿಂತಿರೋದು. ಈಗ ಬರೋಣ ಎಲೆಕ್ಟ್ರಾನಿಕ್ಸಿನ ಒಂದು ತುಂಬಾನೇ ಬೇಸಿಕ್ ಆದ ಫಾರ್ಮುಲಾ, ಓಮ್ನ ನಿಯಮ. V=IR. ಇದು ಒಂದು ಸರ್ಕ್ಯೂಟ್ನ 3 ಮುಖ್ಯ ಆಟಗಾರರಾದ ವೋಲ್ಟೇಜ್ V, ಕರೆಂಟ್ I ಮತ್ತು ರೆಸಿಸ್ಟೆನ್ಸ್ R ನಡುವೆ ಇರೋ ಸಂಬಂಧವನ್ನ ಹೇಳುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಕರೆಂಟ್ ಹೇಗೆ ವರ್ತಿಸುತ್ತೆ ಅಂತ ಕಂಟ್ರೋಲ್ ಮಾಡಬಹುದು. ಇದನ್ನಂತೂ ನಾವು ಆಲ್ಮೋಸ್ಟ್ ಪ್ರತಿದಿನ ಯೂಸ್ ಮಾಡ್ತೀವಿ. ಫ್ಯಾನ್ ಸ್ಪೀಡ್ನ ರೆಗ್ಯುಲೇಟರ್ ಬಳಸಿ ಹೆಚ್ಚು ಕಡಿಮೆ ಮಾಡ್ತೀವಲ್ವಾ? ಆ ರೆಗ್ಯುಲೇಟರ್ ಏನ್ ಮಾಡುತ್ತೆ ಅಂದ್ರೆ ರೆಸಿಸ್ಟೆನ್ಸ್ನ ಚೇಂಜ್ ಮಾಡುತ್ತೆ. ಇದರಿಂದ ಕರೆಂಟ್ ಫ್ಲೋ ಕಂಟ್ರೋಲ್ ಆಗಿ ಫ್ಯಾನ್ ಸ್ಪೀಡ್ ಚೇಂಜ್ ಆಗುತ್ತೆ. ಈ ಸಿಂಪಲ್ ಕ್ರಿಯೆ ಹಿಂದೆ ಓಮ್ಸ್ನ ನಿಯಮ ಕೆಲಸ ಮಾಡ್ತಾ ಇರುತ್ತೆ. ವಿದ್ಯುತ್ ಪ್ರವಾಹ ಅಂದ್ರೆ ಏನು? ಎಲೆಕ್ಟ್ರಾನ್ಗಳ ಚಲನೆ ಅಲ್ವಾ? ಈ ಚಲನೆಗೆ ಅಡ್ಡಿ ಅಂದ್ರೆ ರೆಸಿಸ್ಟೆನ್ಸ್ ಬಂದಾಗ ಘರ್ಷಣೆಯಿಂದ ಹೀಟ್ ಉತ್ಪತ್ತಿ ಆಗುತ್ತೆ. ಜೌಲ್ನ ನಿಯಮ H=I²RT. ಆ ಹೀಟ್ ಎಷ್ಟಿರುತ್ತೆ ಅಂತ ಕರೆಕ್ಟಾಗಿ ಲೆಕ್ಕ ಹಾಕುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಕರೆಂಟ್ ಜಾಸ್ತಿ ಆದ್ರೆ ಅಥವಾ ಅದಕ್ಕಿರೋ ಅಡ್ಡಿ ಜಾಸ್ತಿ ಆದ್ರೆ ಹೀಟೂ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಬ್ರೆಡ್ ಟೋಸ್ಟ್ ಮಾಡ್ಬೇಕಾದ್ರೆ ಆ ಟೋಸ್ಟರ್ ಒಳಗಡೆ ಇರೋ ಕಂಬಿಗಳು ಕೆಂಪ್ಗಾಗೋದನ್ನ ನೋಡಿರ್ತೀರಲ್ವಾ? ಅಥವಾ ವಾಟರ್ ಹೀಟರ್, ಎಲೆಕ್ಟ್ರಿಕ್ ಕೆಟಲ್, ಐರನ್ ಬಾಕ್ಸ್ ಇವೆಲ್ಲವೂ ಜೌಲ್ನ ನಿಯಮದ ನೇರ ಅಪ್ಲಿಕೇಶನ್ಸ್. ಎಲೆಕ್ಟ್ರಿಸಿಟಿಯನ್ನ ಹೀಟಾಗಿ ಕನ್ವರ್ಟ್ ಮಾಡಿ ನಮ್ಮ ಕೆಲಸವನ್ನ ಸುಲಭ ಮಾಡ್ತವೆ. ಸರಿ, ವಿದ್ಯುತ್ನ ಅದೃಶ್ಯ ಶಕ್ತಿಯಿಂದ ಈಗ ನಾವು ನಮ್ಮ ಜಗತ್ತನ್ನೇ ನೋಡೋಕೆ ಸಹಾಯ ಮಾಡುವ ಶಕ್ತಿಯ ಕಡೆ ಹೋಗೋಣ. ಅದೇ ಬೆಳಕು. ನಾವು ಈ ಪ್ರಪಂಚವನ್ನ ಹೇಗೆ ನೋಡ್ತೀವಿ ಅನ್ನೋದನ್ನ ಡಿಸೈಡ್ ಮಾಡುವ 2 ಸಿಂಪಲ್ ಆದ್ರೆ ಪವರ್ಫುಲ್ ನಿಯಮಗಳನ್ನ ಈಗ ನೋಡೋಣ. ಮೊದಲನೇದಾಗಿ ಲಾ ಆಫ್ ರಿಫ್ಲೆಕ್ಷನ್ ಅಂದ್ರೆ ಪ್ರತಿಫಲನ ನಿಯಮ. ಒಂದು ನುಣುಪಾದ ಸರ್ಫೇಸ್ ಮೇಲೆ ಬೆಳಕು ಬಿದ್ದಾಗ ಅದು ಬೌನ್ಸ್ ಆಗಿ ವಾಪಸ್ ಬರುತ್ತೆ. ಈ ನಿಯಮ ಹೇಳೋದು ಇಷ್ಟೇ: ಬೆಳಕು ಯಾವ ಆಂಗಲ್ನಲ್ಲಿ ಬಂದು ಬೀಳುತ್ತೋ ಅಷ್ಟೇ ಆಂಗಲ್ನಲ್ಲಿ ವಾಪಸ್ ಹೋಗುತ್ತೆ. ಎರಡೂ ಯಾವಾಗಲೂ ಸಮ. ಇದಕ್ಕೆ ಬೆಸ್ಟ್, ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕನ್ನಡಿ. ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನ ಅಷ್ಟು ಕ್ಲಿಯರ್ ಆಗಿ ನೋಡಕ್ ಕಾರಣನೇ ಈ ಪ್ರತಿಫಲನ ನಿಯಮ. ಇದೊಂದು ಸಿಂಪಲ್ ರೂಲ್ ಆದ್ರೂ ಇದ್ರ ಅಪ್ಲಿಕೇಶನ್ಸ್ ಅನ್ಲಿಮಿಟೆಡ್. ಈಗ ಬರೋಣ ಬೆಳಕಿನ ಇನ್ನೊಂದು ಪ್ರಾಪರ್ಟಿಗೆ, ವಕ್ರೀಭವನ ಅಂದ್ರೆ ರಿಫ್ರಾಕ್ಷನ್. ಬೆಳಕು ಗಾಳಿಯಿಂದ ನೀರಿಗೆ ಅಥವಾ ಗಾಳಿಯಿಂದ ಗ್ಲಾಸ್ಗೆ ಅಂದ್ರೆ ಒಂದು ಪಾರದರ್ಶಕ ಮೀಡಿಯಂನಿಂದ ಇನ್ನೊಂದಕ್ಕೆ ಹೋಗುವಾಗ ತನ್ನ ದಾರಿಯನ್ನ ಸ್ವಲ್ಪ ಚೇಂಜ್ ಮಾಡುತ್ತೆ, ಸ್ವಲ್ಪ ಬೆಂಡ್ ಆಗುತ್ತೆ. ಇದನ್ನೇ ವಕ್ರೀಭವನ ಅನ್ನೋದು.
ಒಂದು ಗ್ಲಾಸ್ ನೀರಲ್ಲಿ ಸ್ಟ್ರಾ ಇಟ್ರೆ ಅದು ಮುರಿದ ಹಾಗೆ ಕಾಣುತ್ತಲ್ಲ, ಅದು ಇದೇ ವಕ್ರೀಭವನದಿಂದ. ಅಷ್ಟೇ ಅಲ್ಲ, ದೃಷ್ಟಿದೋಷ ಸರಿಮಾಡೋಕೆ ಬಳಸೋ ಕನ್ನಡಕದ ಲೆನ್ಸ್, ಕ್ಯಾಮೆರಾದ ಲೆನ್ಸ್, ಮೈಕ್ರೋಸ್ಕೋಪ್ಸ್ ಇವೆಲ್ಲವೂ ಬೆಳಕನ್ನ ಬಾಗ್ಸೋ ಈ ವಕ್ರೀಭವನದ ತತ್ವದ ಮೇಲೆಯೇ ಕೆಲಸ ಮಾಡುತ್ತವೆ. ಹಾಗಿದ್ರೆ ಇವೆರಡಕ್ಕೂ ಇರೋ ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ. ಪ್ರತಿಫಲನ ಅಂದ್ರೆ ಲೈಟ್ ಬೌನ್ಸ್ ಆಗೋದು. ಇದು ನಮ್ಗೆ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನ ಕೊಡುತ್ತೆ. ವಕ್ರೀಭವನ ಅಂದ್ರೆ ಲೈಟ್ ಬೆಂಡ್ ಆಗೋದು. ಇದು ವಸ್ತುಗಳನ್ನ ಬೇರೆ ರೀತಿ ಅಂದ್ರೆ ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ನೋಡೋಕೆ ಸಹಾಯ ಮಾಡುತ್ತೆ. ಸೊ ಒಂದು ಬೌನ್ಸ್, ಇನ್ನೊಂದು ಬೆಂಡ್. ಇವೆರಡು ಬೆಳಕಿನ ಆಟದ ಎರಡು ಮೇನ್ ರೂಲ್ಸ್. ಇಲ್ಲಿವರೆಗೂ ನಾವು ಬೇರೆ ಬೇರೆ ರೂಲ್ಸ್ ನೋಡಿದ್ವಿ. ಈಗ ಈ ಎಲೆಕ್ಟ್ರಿಕ್ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋಕೆ ಬೇಕಾದ ಭಾಷೆ ಅಂದ್ರೆ ಅದ್ರ ಯೂನಿಟ್ಸ್ ಮತ್ತೆ ಸಿಂಬಲ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕರೆಂಟ್ ಅಳೆಯೋಕೆ ಕೆಲವೊಂದು ಸ್ಪೆಸಿಫಿಕ್ ಯೂನಿಟ್ಸ್ ಇವೆ. ಎಲೆಕ್ಟ್ರಿಕ್ ಚಾರ್ಜ್ಗೆ ಕೂಲಂಬ್, ಕರೆಂಟ್ಗೆ ಆಂಪಿಯರ್, ವೋಲ್ಟೇಜ್ಗೆ ವೋಲ್ಟ್ ಮತ್ತು ರೆಸಿಸ್ಟೆನ್ಸ್ಗೆ ಓಮ್. ಇವೆಲ್ಲ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ABCs ಇದ್ದಾಗೆ. ನಾವು ಮಾತಾಡೋಕೆ ಅಕ್ಷರಗಳನ್ನ ಬಳಸ್ತೀವಲ್ಲ, ಹಾಗೆ ಎಲೆಕ್ಟ್ರಾನಿಕ್ಸ್ನಲ್ಲಿ ಈ ಸಿಂಬಲ್ಸ್ಗಳನ್ನ ಬಳಸ್ತಾರೆ. ಇವು ಒಂದು ಸರ್ಕ್ಯೂಟ್ನ ಬ್ಲೂ ಪ್ರಿಂಟ್ ಬರೆಯೋಕೆ ಇರೋ ಯೂನಿವರ್ಸಲ್ ಲ್ಯಾಂಗ್ವೇಜ್. ವಿಶ್ವದ ಯಾವುದೇ ಇಂಜಿನಿಯರ್ ಈ ಸಿಂಬಲ್ಸ್ ನೋಡಿ ಆ ಸರ್ಕ್ಯೂಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೋಬೋದು. ರೋಧಕ, ಅಮ್ಮೀಟರ್, ವೋಲ್ಟ್ ಮೀಟರ್ ಇವೆಲ್ಲವೂ ಆ ಬ್ಲೂ ಪ್ರಿಂಟ್ನ ಪ್ರಮುಖ ಭಾಗಗಳು. ಸರಿ, ಇಲ್ಲಿಯವರೆಗೂ ನಾವು ಬೇರೆ ಬೇರೆ ನಿಯಮಗಳು, ಸಂಕೇತಗಳನ್ನೆಲ್ಲ ನೋಡಿದ್ವಿ. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಈ ಎಕ್ಸಾಮ್ ಶೀಟ್ ಅನ್ನೋದು ನಮ್ಮ ದಿನನಿತ್ಯದ ಬದುಕಿಗೆ ಹಿಡಿದ ಕನ್ನಡಿ ಇದ್ದ ಹಾಗೆ ಅನ್ನೋದನ್ನ ನೋಡೋಣ. ಸೊ ಇನ್ಮುಂದೆ ಈ ಹಾಡೆ ನೋಡಿದಾಗ ಒಂದು ಮುಖ್ಯವಾದ ವಿಷಯ ನೆನಪಲ್ಲಿರ್ಬೇಕು. ಇವು ಬರೀ ಎಕ್ಸಾಮ್ನಲ್ಲಿ ಬರೆಯೋ ಉತ್ತರಗಳಲ್ಲ. ಬದಲಿಗೆ ನಾವು ಬಳಸೋ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಉಪಕರಣದ ಹಿಂದೆ, ನಾವು ನೋಡೋ ಪ್ರತಿಯೊಂದು ಪ್ರತಿಬಿಂಬದ ಹಿಂದೆ ಕೆಲಸ ಮಾಡ್ತಿರೋ ಪವರ್ಫುಲ್ ರೂಲ್ಸ್ ಇವು. ಹಾಗಿದ್ರೆ ಬನ್ನಿ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋಣ. ಫ್ಲೆಮಿಂಗ್ನ ನಿಯಮ ಮೋಟಾರ್ಗಳನ್ನ ತಿರುಗಿಸುತ್ತೆ, ಜೌಲ್ನ ನಿಯಮ ಹೀಟರ್ಗಳನ್ನ ಬಿಸಿ ಮಾಡುತ್ತೆ, ಪ್ರತಿಫಲನ ನಮ್ಗೆ ಕನ್ನಡಿಯಲ್ಲಿ ನಮ್ಮನ್ನೇ ತೋರಿಸುತ್ತೆ, ಮತ್ತು ವಕ್ರೀಭವನ ನಮ್ಮ ಕಣ್ಣದಕ್ಕೆ ಕ್ಲಿಯರ್ ಆಗಿ ನೋಡೋ ಶಕ್ತಿ ಕೊಡುತ್ತೆ. ನೋಡಿ, ವಿಜ್ಞಾನದ ಪ್ರತಿಯೊಂದು ಸಿದ್ಧಾಂತವೂ ನಮ್ಮ ಬದುಕನ್ನೇ ಇಂಪ್ರೂವ್ ಮಾಡೋ ಒಂದು ಟೂಲ್. ಈ ಇಡೀ ಚರ್ಚೆಯನ್ನ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಮೊಬೈಲ್ ಫೋನ್ ಚಾರ್ಜ್ ಆಗ್ತಾ ಇರಬೇಕಾದ್ರೆ ಅದು ಸ್ವಲ್ಪ ಬಿಸಿಯಾಗತ್ತೆ ಅಲ್ವಾ? ಆ ಪ್ರಾಸೆಸ್ನಲ್ಲಿ ಓಮ್ನ ನಿಯಮ ಮತ್ತು ಜೌಲ್ನ ನಿಯಮಗಳು ಎಲ್ಲಿ ಹೇಗೆ ಕೆಲಸ ಮಾಡ್ತಾಯಿವೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ವಿಜ್ಞಾನ ನಮ್ಮ ಸುತ್ತಲೂ ನಮ್ಮ ಕೈಯಲ್ಲೇ ಇದೆ.